ಅಧಿಕಾರ ಹಂಚಿಕೆ ಬಗ್ಗೆ ಪರೋಕ್ಷ ಸಂದೇಶವನ್ನ ನೀಡಿದ್ರ ಸಿಎಂ ಸಿದ್ದರಾಮಯ್ಯ ಅಂತ ಹೈಕಮಾಂಡ್ ಆದೇಶವನ್ನ ಪಾಲಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದ್ರೆ ಈ ಸಿಎಲ್ಪಿ ಮೀಟಿಂಗ್ ನಲ್ಲಿ ಸುರ್ಜೇವಾಲಾ ಅವರು ಒಂದಷ್ಟು ಚರ್ಚೆಗಳನ್ನ ಮಾಡಿದ್ರು, ಖಡಕ್ ವಾರ್ನ್ ಮಾಡಿದ್ರು. ಅದರ ಬೆನ್ನಲ್ಲೇ ಸಚಿವರು ಹಾಗೂ ಶಾಸಕರನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ನಾನು ಹೈಕಮಾಂಡ್ ಸಂದೇಶವನ್ನ ಅಥವಾ ಆದೇಶವನ್ನ ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ, ಹೈಕಮಾಂಡ್ ಆದೇಶವನ್ನ ನಾನು ಪಾಲನೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿರೋದ್ರ ಹಿಂದೆ ಏನ್ ಲೆಕ್ಕಾಚಾರ ಇರಬಹುದು ಅನ್ನುವಂತ ಒಂದಷ್ಟು ಕುತೂಹಲಗಳು ಕೂಡ ಕೆರಳಿಸ್ತಾ ಇದೆ. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ಏನ್ ಹೇಳ್ತೋ ಹಾಗೆ ಪಾಲಿಸ್ತೀನಿ ಅಂತ ಅಂದಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲೂ ಕೂಡ ಹೈಕಮಾಂಡೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಆಗ ಯಾರಿಗೆ ಪಟ್ಟ ಕಟ್ತಾರೋ ಅದನ್ನ ಸಿದ್ದರಾಮಯ್ಯನವರು ಒಪ್ಕೊಳ್ಳೇಬೇಕಾಗುತ್ತೆ. ಇನ್ನು ಸಿಎಂ ಪವರ್ ಶೇರಿಂಗ್ ವಿಚಾರ ಅಂತ ಬಂದಾಗಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇಷ್ಟು ಅವಧಿಗೆ ಸಿಎಂ ಆಗಿ ಅದಾದ ಬಳಿಕ ಬೇರೆ ಯಾರಿಗೆ ಆ ಒಂದು ಸ್ಥಾನವನ್ನು ಬಿಟ್ಕೊಡ್ಬೇಕೋ ಆ ಆದೇಶ ಬರುತ್ತೋ ಅದನ್ನು ಕೂಡ ಪಾಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಸಚಿವ ಸಂಪುಟ ರಚನೆ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಇರ್ಬೋದು, ಜೊತೆಗೆ ಸಿಎಂ ಪವರ್ ಶೇರಿಂಗ್ ವಿಚಾರ ಇರ್ಬೋದು, ಒಪ್ಪಂದ ಆಗಿದೆಯೋ ಇಲ್ವೋ, ಆಗಿದೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೊಳಗಾಗಿದೆ. ಆಗಿದೆಯೋ ಇಲ್ವೋ ಅನ್ನೋದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ವರಿಷ್ಠರು ರಾಹುಲ್ ಗಾಂಧಿ ಇರ್ಬೋದು, ಇವರೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಆ ಸಂದರ್ಭದಲ್ಲಿ ಏನು ಒಪ್ಪಂದ ಆಗಿದೆ ಅಂತ. ಆ ಒಪ್ಪಂದ ಏನಾದರೂ ನಿಜಕ್ಕೂ ಆಗಿತ್ತು ಅಂದರೆ ಸಿಎಂ ಆಗಿರುವಂಥ ಸಿದ್ದರಾಮಯ್ಯನವರು ಅವರ ಅವಧಿ ಮುಗಿದ ತಕ್ಷಣ, ಅಂದರೆ 5 ವರ್ಷ ಅಲ್ಲ 2.5 ವರ್ಷ ಅಂತ ಏನು ಫಿಕ್ಸ್ ಆಗಿದೆಯೋ ಒಪ್ಪಂದ ಆಗಿದ್ದರೆ ಅದರ ಪ್ರಕಾರವಾಗಿ ಅವರು ಆ ಸ್ಥಾನದಿಂದ ಇಳಿಬೇಕಾಗುತ್ತೆ. ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೋ, ಡಿಕೆ ಶಿವಕುಮಾರ್ ಅವರು ಬರ್ತಾರೋ, ಅಥವಾ ಮತ್ಯಾರೋ ಬರ್ತಾರೋ, ಅಚ್ಚರಿ ಅಭ್ಯರ್ಥಿ ಕಣದಲ್ಲಿರ್ತಾರೋ ಅದು ಬೇರೆ ಪ್ರಶ್ನೆ. ಬಟ್ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡ್ನಿಂದ ಏನೇ ಆದೇಶ ಬಂದರೂ, ಏನೇ ಸೂಚನೆ ಬಂದರೂ ಕೂಡ ಅದನ್ನು ಸಿದ್ದರಾಮಯ್ಯನವರು ಶಿರಸ ಪಾಲಿಸಬೇಕಾಗುತ್ತೆ. ಆ ರೀತಿಯೇ ಅವರು ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ಏನೆಲ್ಲ ಬದಲಾವಣೆಗಳನ್ನು ತರುತ್ತೆ, ಸಂಕ್ರಾಂತಿ ಇವತ್ತು, ಸಂಕ್ರಾಂತಿಯ ಸಂದರ್ಭದಲ್ಲಿ ಒಂದಷ್ಟು ಸಂಕ್ರಾಂತಿಗಳಾಗಬಹುದೇನೋ ಅನ್ನುವಂಥ ಲೆಕ್ಕಾಚಾರಗಳೇನಿತ್ತಲ್ಲ, ಕಾಂಗ್ರೆಸ್ನ ವಲಯದಲ್ಲೂ ಕೂಡ ಬದಲಾವಣೆಗಳ ಗಾಳಿ ಏನಾದರೂ ಬೀಸುತ್ತಾ ನೋಡೋಣ.